ಕರ್ನಾಟಕದಲ್ಲಿ ಬರೋಬ್ಬರಿ 1 ಕೋಟಿ ಹತ್ರ ಹೆಸರುಗಳು ಕೈಬಿಟ್ಟು ಹೋಗಬಹುದು ಅನ್ನುವ ಆತಂಕ ಕಾಡ್ತದೆ. ಬಟ್ ದಿಸ್ ನಂಬರ್ ಇಸ್ ನಾಟ್ ಫೈನಲ್ ಅಂತ, ಯಾಕೆಂದರೆ ಇನ್ನೂ ಅವಕಾಶಗಳಿದ್ದಾವೆ ನಮಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಎಸ್ ವಿ ಆರ್ ವೋಟರ್ಸ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ಓಕೆ, ಈಗ ನಾನು ಇರ್ಷದ್ ಅಹಮದ್ ಸರ್ ಕಾಂಗ್ರೆಸ್ ವಕ್ತಾರರಿಂದ ಮುಂದುವರಿಸ್ತೀನಿ. ಸರ್, ಈಗ ಒಂದು ಈ SIR ಅನ್ನೋದನ್ನು ಯಾವ ರೀತಿಗೆ ನೋಡ್ಲಾಗ್ತಾ ಇದೆ ಅಂದರೆ, ನಿಜವಾಗೂ ಈ ದೇಶದ ಅರ್ಹ ಮತದಾರರು ಯಾರಿದ್ದಾರೆ, ನಿಜವಾದ ಮತದಾರರು ಯಾರಿದ್ದಾರೆ ಅನ್ನೋದನ್ನ ನಾವು ಕಂಡು ಹಿಡಿಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ, ಅಥವಾ ಈ ರಾಜಕೀಯ ಆಟಗಳನ್ನು ಆಡ್ಲಿಕ್ಕೆ ಇದು ನಡೀತಾ ಇದೆ ಅಂತ. ಯಾಕಂದ್ರೆ ತಾವು ನಿರಂತರವಾಗಿ ಆರೋಪ ಮಾಡ್ಕೊಂಡು ಬರ್ತಾ ಇದ್ರಿ, ಪಶ್ಚಿಮ ಬಂಗಾಳದಲ್ಲಿ ಉಲ್ಟಾ ಆಯಿತು, ಬಿಹಾರದಲ್ಲಿ ಉಲ್ಟಾ ಆಯಿತು ಅನ್ನುವಂಥದ್ದು. ಸೊ ಹಾಗಾಗಿ ಇದನ್ನು ಯಾವ ರೀತಿಯಾಗಿ ನೋಡ್ತೀರಿ ಅಂತ ರಾಜಕೀಯ ದೃಷ್ಟಿಕೋನದಲ್ಲಿ, ಇದು ನಿಜಕ್ಕೂ ಕರ್ನಾಟಕದ ಮೇಲೆ ಪರಿಣಾಮ ಬೀರುತ್ತಾ ಮುಂದಿನ ಚುನಾವಣೆಯಲ್ಲಿ? ನೋಡಿ, ಇವರ SIR ಮಾಡುವ ಹಿಂದಿನ ದುರುದ್ದೇಶ ಏನಿದೆ ಅದನ್ನ ನೋಡ್ಬೇಕಾಗುತ್ತೆ. ನಾನು ಸದುದ್ದೇಶ ಅಂತ ಹೇಳಲ್ಲ, ಅದ್ರ ಹಿಂದೆ ಒಂದು ದುರುದ್ದೇಶ ಇದೆ, ಒಂದು ಪಿತೂರಿ ಇದೆ. ದೇಶದಲ್ಲಿ ಏನು ಆಗೋದಿಲ್ಲ ಅಂದ್ರೆ ಇವಾಗ ನಾವು ನಮ್ಮ ಲೋಕಸಭೆ ವಿರೋಧ ಪಕ್ಷದ ನಾಯಕರಂತ ಮಾನ್ಯ ರಾಹುಲ್ ಗಾಂಧಿ ಅವರು ಸ್ವಲ್ಪ ಕೆಲವೊಂದು ಪ್ರಶ್ನೆಗಳನ್ನ ಚುನಾವಣಾ ಆಯೋಗಕ್ಕೆ ಕೇಳಿದ್ರು, ಚುನಾವಣಾ ಆಯುಕ್ತರಿಗೆ ಕೇಳಿದ್ರು. ಯಾವುದೊಂದು ಉತ್ತರ ಕೊಡೋಕ್ಕಾಗಿಲ್ಲ ಅವ್ರ ಕೈಯಿಂದ. ಆಮೇಲೆ ಈ ದೇಶದಲ್ಲಿರುವಂಥ ಎಲ್ಲ ವಿರೋಧ ಪಕ್ಷಗಳು ಸೇರಿಯೂ ಚುನಾವಣಾ ಆಯೋಗಕ್ಕೆ ಹೋದ್ರು, ಅಲ್ಲೂ ಅವರು ಅದಕ್ಕೆ ಉತ್ತರ ಕೊಡೋಕೆ ಆಗಿಲ್ಲ. ಅಂದ್ರೆ ನೀವು ವಿರೋಧ ಪಕ್ಷದವರು, ಈಗ ಅವರು ವಿರೋಧ ಪಕ್ಷದ ನಾಯಕರು ಅಂದ್ರೆ ಅವ್ರದ್ದೊಂದು ಪ್ರೋಟೋಕಾಲ್ ಇದೆ ತಾನೆ, ಅವರೇ ತಾನೇ ಕೇಳಬೇಕು. ಈಸ್ ಅ ಶಾಡೋ ಪ್ರೈಮ್ ಮಿನಿಸ್ಟರ್, ಅವ್ರಿಗೆ ನೀವು ಉತ್ತರ ಕೊಡಕ್ಕಾಗಿಲ್ಲ, ಅವ್ರಿಗೆ ನೀವು ಉತ್ತರ ಕೊಡಲ್ಲ ಅಂದ್ರೆ ಇನ್ನು ಸಾಮಾನ್ಯ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಆಗೋವರೆಗೂ ಸೈಲೆಂಟ್ ಆಗಿರ್ತಾರೆ ಸರ್. ಎಲೆಕ್ಷನ್ ಆದ್ಮೇಲೆ ಸುದ್ದಿಗೋಷ್ಠಿ ನಡೆಸ್ತಾರೆ, ಮಹದೇವಪುರದಲ್ಲಿ ಹಂಗಾಯ್ತು, ಆಳಂದದಲ್ಲಿ. ಇವಾಗ ನೋಡಿ ಯಾವಾಗ ಬೆಳಕಿಗೆ ಬರುತ್ತೆ, ಯಾವಾಗ ನಾವು ಅದನ್ನ ಅಲ್ಲಿ ಹೋಗಿ ನಾವು ರಿಸರ್ಚ್ ಮಾಡ್ತೀವಿ, ಅವಾಗ ತಾನೇ ನಮ್ಗೆ ಅಂಕಿಅಂಶಗಳು ಬರೋದು. ಸೊ ಅದರ ಆಧಾರದ ಮೇಲೆ ಅವರು ಅದನ್ನ ಹೇಳಿರ್ತಾರೆ. ಸೊ ಇವತ್ತು ಮಹದೇವಪುರದಲ್ಲಿ ಅವರು ಹೇಳಿರುವಂಥದ್ದು, ಅಲ್ಲಿ ಕಂಟಿನ್ಯೂ ಆಗಿ 1 ವರ್ಷ ಅಲ್ಲಿ ಮನೆಗೆ ಹೋಗಿ ನಾವು ಒಂದು ಅಧ್ಯಯನ ಮಾಡಿ ಅದ್ರ ಮೇಲೆ ರಿಸರ್ಚ್ ಮಾಡಿದ ಮೇಲೆ ಬಂದಂಥ ಒಂದು ಔಟ್ಪುಟ್ ಮೇಲೇ ಅವ್ರು ಹೇಳಿರುವಂಥದ್ದು. ಸೊ ಇಲ್ಲೇನಾಗಿದೆ, ಒಂದು ಒತ್ತಡದಲ್ಲಿ BLOಗಳಿಗೆ ಒತ್ತಡವನ್ನ ಹೇರಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ನೋಡಿದಿರಿ ಯಾವ ರೀತಿ BLOಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಆ ಕೆಲಸದ ಒತ್ತಡದಲ್ಲಿ. ಅವರು ಡೆತ್ ನೋಟ್ ಅನ್ನು ಬರೆದು ಇವತ್ತು ಆತ್ಮಹತ್ಯೆ ಮಾಡಿರುವಂತಿದೆ. ಅಂದ್ರೆ ಅಷ್ಟು ಔಟ್ ಆಫ್ ಹೋಗಿ ನೀವು ಮಾಡುವಂತ ಅವಶ್ಯಕತೆ ಏನಿದೆ? ಮಾಡ್ಲೇಬಾರ್ದ SIR? ಅಲ್ಲ, ಮಾಡಿ ಸರ್. ಇವಾಗ ಸುಮಾರು 7-8 ಸಲ ಆಗಿದೆ ಭಾರತ ದೇಶದಲ್ಲಿ SIR. ಸುಮಾರು ಅಂದ್ರೆ ಎಲ್ಲಾ SIRಗಳು ಮತದಾರ ಮತವನ್ನ ಕಾಪಾಡೋದಕ್ಕಾದ್ರೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರನ್ನ, ಅದು ವಿಶೇಷ ಮತದಾರರನ್ನ, ವಿಶೇಷ ಸಮುದಾಯದ ಮತದಾರರನ್ನ ಗುರಿ ಮಾಡಿ ಅವ್ರನ್ನ ಮತದಾರ ಪಟ್ಟಿಯಿಂದ ಹೊರಗಡೆ ಇಡುವಂತ ಒಂದು ದುರುದ್ದೇಶದಿಂದ ಒಂದು ಪಿತೂರಿ ಇದೆ ಅಂತ. ಅದಂತೂ ಮೊದಲೇನಾಗ್ತಾ ಇತ್ತು, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಮತದಾರರು ಯಾವ ಸರ್ಕಾರ ಇರಬೇಕು ಅನ್ನೋದನ್ನ ನಿರ್ಣಯ ಮಾಡ್ತಾ ಇದ್ರು. ಇವತ್ತು ವಿಪರ್ಯಾಸ ಅಂತಿರೋ ಅಥವಾ ದುರಂತ ಅಂತಿರೋ, ಇವತ್ತು ಸರ್ಕಾರಗಳು ಡಿಸೈಡ್ ಮಾಡ್ತಾ ಇದೆ ಯಾವ ಮತದಾರರು ಇರಬೇಕು, ಯಾವ ಮತದಾರ ಇರಬಾರ್ದು ಅಂತ. ಸೊ ಇಲ್ಲಿವರೆಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿದೆ. ಸೊ ಇದು ನೀವೇ ವ್ಯಾಖ್ಯಾನ ಮಾಡಿ ಇದರ ಅರ್ಥ ಆಯ್ತಲ್ಲ. ನಾವು SIRಗೆ ವಿರೋಧ ಇಲ್ಲ, ನಮ್ದು 100% ಇಲ್ಲ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಚಾಲನೆ ಕೊಟ್ಟಿದ್ದಾರೆ. ಅದು ನಾವು ಹೇಳ್ತಾ ಇರೋದು, ಎರಡು ಹೇಳ್ತಿರಲ್ಲ ಸರ್, ನಿರ್ವಹಣೆ ಆಗ್ಬೇಕು, ಪಾರದರ್ಶಕತೆ ಆಗ್ಬೇಕು, ಅಕೌಂಟಬಿಲಿಟಿ ಇರಬೇಕು. ಅಲ್ಲ, ಅವ್ರ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಅದಾದ್ಮೇಲೆ ಆಗಿರುವಂತಹ ಘಟನೆಗಳ ಮೇಲೆ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಕೊಡುವಂತ ನಾವು ಡೇ 1 ಇಂದ ಹೇಳ್ತಾ ಇದೀವಿ, SIRಗೆ ನಾವು ವಿರೋಧ ಅಲ್ಲ, ವಿಧಾನ ಸರಿ ಇಲ್ಲ, ಲಾಜಿಕಲ್ ಡಿಸ್ಕ್ರಿಪ್ಷನ್ ಅನ್ನೋದು ಅವೈಜ್ಞಾನಿಕವಾದಂತಹ ಒಂದು ಹಿನ್ನೆಲೆಯಿಂದ ಸುಮ್ಮನೆ ಏನಾದ್ರು ಮಾತಾಡಕ್ ಹೋಗ್ಬೇಡಿ. ಅವ್ರು ಹೇಳ್ತಾ ಇರೋದು ಈ ಪ್ರೊಸೆಸ್ ಅಲ್ಲಿ ಎಲ್ಲರೂ ಭಾಗವಹಿಸಿ, ನಾವು ಡೇ 1 ಇಂದ ಅದೇ ಹೇಳ್ತಾ ಇರೋದು. ಈ ಪ್ರೊಸೆಸ್ ಈ ಸುಮಾರು 15-20 ರಾಜ್ಯಗಳಲ್ಲಿ SIR ಆಗಿದೆ. ಯಾವ SIR ಅಲ್ಲಿ ನಾವು ಜನರಿಗೆ ಹೇಳ್ತಾ ಇದ್ವಿ ಮಾಡಬೇಡ್ರಿ ಅಂತ, ನಾವು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ವಿ. ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ NGOಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ದಾರೆ. ಕೇಳ್ರಿ, ನಾನು ಹೇಳ್ತಾ ಇರೋದು. ಆದ್ರೆ ಇವತ್ತು ಚುನಾವಣಾ ಆಯೋಗದವರು ನಾವು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡದೆ ಬಹಳಷ್ಟು ಪ್ರಶ್ನೆಗಳು ನಮ್ಮ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಯಾಕೆ ಕೊಡಕ್ಕಾಗಿಲ್ಲ ಅವ್ರ ಕೈಯಿಂದ? ಅಲ್ಲ, ಬಹಳಷ್ಟು ಇವತ್ತು ಡಿಜಿಟಲ್ ಡಿಜಿಟಲ್ ಡೇಟಾ ಕೊಡಿ ಅಂತ ಹೇಳಿದ್ರು, ಯಾಕೆ ಕೊಡಕ್ಕಾಗಿಲ್ಲ? ಇವತ್ತು CCTV ಫುಟೇಜ್ ಕೊಡಂತ ಹೇಳಿದ್ರು ಅವರು ಆ ಮತದಾನ ಕೇಂದ್ರದ್ದು, ಅವ್ರು ಯಾಕೆ ಕೊಡಕ್ಕಾಗಿಲ್ಲ? ಅಲ್ಲ, ಕೋರ್ಟ್ ಅಲ್ಲಿ ಹೋದ್ರೆ ನೋಡಿ ಸರ್, ನಾವು ಹೇಳ್ತಾ ಇರೋದು ಕೋರ್ಟ್ಗೆ ಹೋಗ್ತೀವಿ, ಹೋಗೋ ಸಂದರ್ಭದಲ್ಲಿ
ಬಹಳಷ್ಟು NGOಗಳು ಕೋರ್ಟ್ಗೆ ಹೋಗಿದ್ದಾರೆ. ಯೋಗೇಂದ್ರ ಯಾದವ್ ಅಂತ ಅವರು ಬಹಳಷ್ಟು ಜನ ಹೇಳಿದ್ದಾರೆ. ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಆಯ್ತು ಬಂದಿ ಸರ್ ಶ್ರೀಕಾಂತ್ ಸರ್. ನಮ್ಮ ಕಡೆಯಿಂದ ಒಂದು ಮಿಡಲ್ ಗ್ರೌಂಡ್ ಇದೆ. ಇದರಲ್ಲಿ ನನಗೆ ಇವರು ಇರ್ಷಾಗ್ ಹೇಳಿದಂಗೆ ನನಗೆ ಅದರಲ್ಲಿ ಒಪ್ಪಿಗೆ ಇದೆ. SAR ಪ್ರಕ್ರಿಯೆ ನಡೆಸಬೇಕಾ ಇವರು ಖಂಡಿತ ನಡೆಸಲೇಬೇಕು. ಅದರಲ್ಲಿ ಇವ್ರಿಗೂ ಅನುಮಾನ ಇಲ್ಲ, ನಮಗೂ ಅನುಮಾನ ಇಲ್ಲ, ಜನರ ಮಧ್ಯದಲ್ಲೂ ಅವರೆಲ್ಲರಿಗೂ ಅದು ಒಪ್ಪಿಗೆ ಇದೆ, ಇದನ್ನ ಮಾಡಲೇಬೇಕು ಅಂತ. ಇದರಲ್ಲಿ 2-3 ಸಮಸ್ಯೆಗಳಿದೆ. BLOs ಮೇಲೆ ಒತ್ತಡ ಇದೆಯಾ? ಖಂಡಿತ ಇದೆ. ಅದಕ್ಕೆ ಒಂದು ಪ್ರಮುಖವಾದ ಕಾರಣ ಏನಂದ್ರೆ ಮತದಾರ ಪಟ್ಟಿ ಅದೊಂದು ಸ್ಟ್ರಕ್ಚರ್ ಅದು ಸರಿಯಾಗಿಲ್ಲ. ನೀವು ಏನಾದರೂ ಒಂದು ಅಪಾರ್ಟ್ಮೆಂಟ್ ಬೆಂಗಳೂರಿಗೆ ಸೀಮಿತವಾಗಿ ನಾನು ಮಾತಾಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಇದ್ರೆ ಆ ಅಪಾರ್ಟ್ಮೆಂಟ್ ನಿವಾಸಿಗಳು ಎಲ್ಲರೂ ಒಂದೇ ಬೂತ್ ಒಳಗೆ ಒಂದು ಸೆಕ್ಷನ್ನಲ್ಲಿ ಇದ್ದಿರಬೇಕು. ಇವರು ಒಂದೇ ಅಪಾರ್ಟ್ಮೆಂಟ್ನಲ್ಲಿ 8ರಿಂದ 10 ಬೂತ್ಗೆ ಇದು ಸ್ಪ್ಲಿಟ್ ಆಗಿದ್ದಾರೆ. ಅಂದರೆ ಒಂದು ಅಪಾರ್ಟ್ಮೆಂಟ್ಗೆ 8 BLOs ಹೋಗಬೇಕಾಗಿದೆ. ಜೊತೆಯಲ್ಲಿ ಒಬ್ಬೊಬ್ಬರು BLO ಏನೋ 1, 2, 3 ಅಪಾರ್ಟ್ಮೆಂಟ್ ದಾರಿಗೆ ಹೋಗೋದಕ್ಕಿಂತ 10 ಅಪಾರ್ಟ್ಮೆಂಟ್ಸು, 20 ಲೇಔಟ್ಸು, ಪ್ರತಿಯೊಂದು ಅಪಾರ್ಟ್ಮೆಂಟಿಂದ ಲೇಔಟಿಂದ 2-3 ಜನರನ್ನ ಭೇಟಿಯಾಗಿ ಅವ್ರಿಗೆ ಫಾರ್ಮ್ ಕೊಟ್ಟು ಅದನ್ನು ತಿರ್ಗಾ ವಾಪಸ್ ಅದನ್ನು ತಗೊಂಡು ಅದು ಅವರಿಂದ ಮಾಡೋಕ್ಕಾಗಲ್ಲ. ಒತ್ತಡ ಅವ್ರ ಮೇಲೆ ಭಾಳಷ್ಟು ಅವ್ರ ಮೇಲೆ ಒತ್ತಡ ಕೊಟ್ಟು ನಾವು ನಮ್ಮ ಕಡೆಯಿಂದ ಯಾರು ಬೇಲೇ ಇಲ್ಲ. ಆದರೆ ನಾವು ಅವ್ರ ಜೊತೆ ನಾವು ಮಾತಾಡಿದ್ದೀವಿ, ಎಂಗೇಜ್ ಮಾಡಿದ್ದೀವಿ. ಅವ್ರಿಗೆ ಒಂದು ಸಾಕು ಅಂತ ಅವರು ಹೇಳಿದ್ರು ಹಲವಾರು BLOs. ಅದನ್ನ ಇವರು ಸರಿಯಾಗಿ ಮಾಡಬೇಕಾಗಿತ್ತು. ಎರಡನೇದು, ಇವರು BJP ವಕ್ತಾರರು ಹೇಳಿದಂಗೆ ಹಲವು ಅಪಾರ್ಟ್ಮೆಂಟ್ಸ್ ಇಲ್ಲ, ಮನೆಯಲ್ಲಿ ಜನರು ಇರಲ್ಲ, ಅವರು ಶಿಫ್ಟ್ ಆಗಿದ್ದಾರೆ. ಅದನ್ನ ಖಂಡಿತ ನಾವು ತೆಗೆದುಹಾಕಬೇಕು ಅವ್ರ ಹೆಸರನ್ನ. ಆದರೆ ಸುಮಾರು ಮನೆಗಳಿಗೆ BLO ಹೋಗಿಲ್ಲ. ಇದು ನಾವು ಕಾಣ್ತಾ ಇರುವ ಒಂದು ನಿಜ. ಅದಕ್ಕೆ ಫಿನಿಶ್ ಮಾಡ್ತೀನಿ. ಅದಕ್ಕೆ ಏನ್ ಪರಿಹಾರ ಅಂತ ಎಲೆಕ್ಷನ್ ಕಮಿಷನ್ ಒಂದು ಸರಿಯಾಗಿ ಒಂದು ಪ್ರಕ್ರಿಯೆ ಅವರು ನೀಡಬೇಕಾಗಿತ್ತು. ಅದನ್ನ ಮಾಡೇ ಇಲ್ಲ ಅವರು. ಲಾಸ್ಟ್ಲಿ ನೀವು ಅವಕಾಶ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಇರಬಹುದು, ಒತ್ತಡದಲ್ಲಿದ್ದಾರೆ ಅಂತ. ಇನ್ನು ಒಂದು ನಮ್ಮ ರಾಜ್ಯದಲ್ಲಿ ಚುನಾವಣೆ ಇನ್ನು 2 ವರ್ಷ ಅದೇ 1.5 ವರ್ಷ ಇದೆ. ಯಾಕೆ ಇಷ್ಟು ಬೇಗವಾಗಿ ಮಾಡಬೇಕು? ಇನ್ನು 1 ತಿಂಗಳು ಅವ್ರಿಗೆ ಕೊಟ್ರೆ ಅವ್ರಿಗೆ ಅವ್ರ ಸಮಯ ಅವಕಾಶನ ತಗೊಂಡು ಇನ್ನೂ ಚೆನ್ನಾಗಿ ಅವರು ಮಾಡಿರಬಹುದು. ಅಷ್ಟೊಂದು ಒತ್ತಡ ಅವ್ರ ಮೇಲೆ ಇರಬಾರ್ದು ಅಂತ ನನ್ನ 30th ಲಾಸ್ಟ್ ಆಗಿತ್ತು. ಈಗ ಒಂದು 8 ದಿನ 9 ದಿನ ಜಾಸ್ತಿ ಇಲ್ಲ, 1 ತಿಂಗಳು ಇನ್ನು ಎಕ್ಸ್ಟ್ರಾ ಅವ್ರು ಮಾಡಿಕೊಟ್ರೆ ಅದನ್ನ ತಗೊಂಡು ಇನ್ನೂ ಚೆನ್ನಾಗಿ ಮಾಡಬಹುದು. ಜೊತೆಯಲ್ಲಿ ಕೆಲವು BLOs ಇವರು ಹೇಳಿದಂಗೆ ಅವ್ರಿಗೆ ತಲೆಯಲ್ಲಿ ಏನು ಹೋಗ್ತಾನೆ ಇಲ್ಲ. ಎಷ್ಟೊಂದು ನೀವು ತರಬೇತಿ ಕೊಟ್ರು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅವ್ರ ಮೇಲೆ ನೀವು ಯಾವ ಕ್ರಮ ತಗೊಳ್ತೀರಿ? ಅವ್ರನ್ನ ಚೇಂಜ್ ಮಾಡಿ ಇನ್ನೊಬ್ರು BLOನ ಆಯ್ಕೆ ಮಾಡಿ ಆ ತರ ನೀವು ಏನಾದ್ರೂ ಒಂದು ಪ್ರಕ್ರಿಯೆ ನೀವು ಮಾಡಿದ್ರೆ ಈ ಒಂದು SAR ಎಕ್ಸರ್ಸೈಸ್ ಚೆನ್ನಾಗಿ ಇದ್ದಿರಬಹುದು. ಲಾಸ್ಟ್ಲಿ ಬೆನಿಫಿಟ್ ಆಫ್ ದ ಡೌಟ್ ಅಂತ ನಾನು ಹೇಳ್ತೀನಿ. ನೀವು ಬೆಂಗಾಲಲ್ಲಿ 27 ಲಕ್ಷ ವೋಟರ್ಸು ಅವರು ಇದ್ದಿರಬಹುದಾ ಇಲ್ವಾ? ಇದು ಒಂದು ಕೇಸ್ ನಡೀತಾ ಇದೆ ಅಲ್ಲಿ. ಮೈ ಬಿಲೀಫ್ ಇಸ್ ದಟ್ ಎವ್ರಿ ವೋಟರ್ ಶುಡ್ ಹ್ಯಾವ್ ದ ರೈಟ್ ಟು ವೋಟ್ ಇನ್ ಎವ್ರಿ ಎಲೆಕ್ಷನ್. ಏನಾದರೂ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಆ ಒಂದು ಹಕ್ಕು ಅದನ್ನ ನೀವು ತೆಗೆದು ಹಾಕ್ಬಿಟ್ರೆ ದಟ್ ಇಸ್ ನಾಟ್ ಡೆಮಾಕ್ರಸಿ ಇನ್ ಮೈ ವ್ಯೂ. ಸೊ ಇದಕ್ಕೆ ಏನು ಪರಿಹಾರ? ಬೆನಿಫಿಟ್ ಆಫ್ ದ ಡೌಟ್ ಶುಡ್ ಬಿ ಗಿವನ್ ಟು ದಿ ವೋಟರ್. ಇಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ಕಾನ್ಸೆಪ್ಟ್ ಅದು ಬಂದಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅದಕ್ಕೆ ಸ್ವಲ್ಪ ಸಮಯ ತಗೊಂಡು ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಅವರು ನಿಜವಾಗ್ಲೂ ಇಲ್ಲಿ ರಿಜಿಸ್ಟರ್ ಆಗಿದ್ದಾರಾ ಇಲ್ವಾ, ವಾಸ ಮಾಡ್ತಾರಾ ಇಲ್ವಾ, ಅವೆಲ್ಲ ಮಾಡಿ ನೀವು ಚೆನ್ನಾಗಿ ಇದನ್ನ ಮಾಡಿಕೊಟ್ರೆ ಕಾಂಗ್ರೆಸ್ ಆಗಿರಲಿ ಆಪ್ ಆಗಿರಲಿ ಅವ್ರಿಗೆ ಅನುಮಾನ ಇರಲ್ಲ. ನಮಗೂ ಒಂದು ನಂಬಿಕೆ ಬರುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಇದು ಅವರು ಸರಿಯಾಗಿ ನಡೆಸ್ತಾ ಇದ್ದಾರೆ, ನಾವು ಇದನ್ನ ನಂಬಬಹುದು. ಆ ತರ ಒಂದು ಇದೆ. ಸದ್ಯಕ್ಕೆ ನಾನು ಒಂದು ಐ ಆಮ್ ನಾಟ್ ದಿಸ್ ಸೈಡ್ ಆರ್ ದಟ್ ಸೈಡ್, ಲೆಫ್ಟ್ ಇಲ್ಲ ರೈಟ್ ಇಲ್ಲ, ನಾನು ಒಂದು ನಡುವೆ ನಾನು ಮಾತಾಡ್ತೀನಿ. ವಾಟ್ ಐ ಹ್ಯಾವ್ ಸೀನ್ ಇಸ್ ಇಟ್ಸ್ ನಾಟ್ ಡನ್ ಪ್ರಾಪರ್ಲಿ. ಯದುಕುಮಾರ್ ಸರ್, ಈಗ ಒಂದು
1,11,00,000 ಈಗ ಆಲ್ಮೋಸ್ಟ್ ಡಿಲೀಟ್ ಆಗುತ್ತೆ ಅಂತಂದ್ರೆ ಇದರಲ್ಲಿ ಒಂದಷ್ಟು 11 ಲಕ್ಷ ಜನರು ಚೇಂಜ್ ಓವರ್ ಆಗ್ಬೋದು. ದೊಡ್ಡ ವಾಸ್ತಾಗಿ ಯೋಚನೆ ಮಾಡಿದ್ರು ಕೂಡ ಒಂದು 11 ಲಕ್ಷ ಜನರು ಮತ್ತೆ ಮರು ಸೇರ್ಪಡೆ ಆಗ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ 1 ಕೋಟಿ ಹೆಸರುಗಳು ಡಿಲೀಟ್ ಆಗ್ಬಿಟ್ರೆ ಇದು ರೆಕಾರ್ಡ್ ಆಗೋಗ್ಬಿಡುತ್ತೆ ಅಂತ. ಇಲ್ಲಿಯವರೆಗೆ 2 ಫೇಸಲ್ಲಿ ಏನು ನಡೀತು ಆ 2 ಫೇಸ್ಗಿಂತ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತಕ್ಕಿಂತ ಇದು ರೆಕಾರ್ಡ್ ಆಗೋಗ್ಬಿಡುತ್ತೆ ಅಂತ. ಅಂದ್ರೆ ಸಹಜವಾಗಿ ಈ ನಂಬರ್ಸ್ ಮೇಲೆ ಡೌಟ್ ಬರುತ್ತೆ ಅನ್ನುವಂಥದ್ದು. ಸರ್ ಈಗ ಆಗಲೇ ಹೇಳ್ತಾ ಇದ್ರು ಈಗ ಎಲೆಕ್ಷನ್ ಕಮಿಷನ್ಸ್ ಅವ್ರಿಗೇನು ಪರ್ಮನೆಂಟ್ ಸ್ಟಾಫ್ ಇಲ್ಲ ಸರ್ ಅಲ್ಲಿ. ಎಲೆಕ್ಷನ್ ಕಮಿಷನ್ ಡಿಪೆಂಡ್ಸ್ ಅಪಾನ್ ದ ಯಾವುದೇ ರಾಜ್ಯ ಸರ್ಕಾರ ಇದ್ರು ಕೂಡ ಆ ರಾಜ್ಯ ಸರ್ಕಾರ ಯಾವುದೇ ಪಕ್ಷದ ಇರಬಹುದು, ಆ ರಾಜ್ಯ ಸರ್ಕಾರದ ಯಾರು ನೌಕರರಿದ್ದಾರೆ, ಟೀಚರ್ಸ್ ಇದ್ದಾರೆ, ಬೇರೆ ಬೇರೆ ಇದ್ದಾರೆ, ಅವ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ರಾಜ್ಯ ಸರ್ಕಾರನು ಅದಕ್ಕೆ ಹೊಣೆದಾರಿರುತ್ತೆ, ಜವಾಬ್ದಾರಿಯುತವಾಗಿರುತ್ತೆ. ಇವಾಗ ಮೋಸ್ಟ್ ಆಫ್ ದಮ್ ಇದು ಮಾಡ್ತಾ ಇರೋದು ರಾಜ್ಯ ಸರ್ಕಾರದ ನೌಕರರೇ, ರಾಜ್ಯ ಸರ್ಕಾರದ ಟೀಚರ್ಸ್ ಬೇರೆ ಇರೋಂಥವ್ರೆ, ಅವರು ಟ್ರೈನಿಂಗ್ ಆಗಿರುವಂತದ್ದು ಇದು ಮಾಡಿರುವಂತದ್ದು. ಸರ್ ಇಲ್ಲೇನಂದ್ರೆ ಅವ್ರು ಹೇಳಿದ ಕೆಲವು ಪಾಯಿಂಟ್ಸ್ಗಳಲ್ಲಿ ಕೆಲವು BLO ಆಫೀಸರ್ಸ್ಗಳು ನಾನು ಹೇಳಿದೆ, ಅವರು ಮನೆ ಮನೆಗೆ ಹೋಗಿಲ್ಲ. ಎಲ್ಲಿ ಡಿಸ್ಕ್ರಿಪೆನ್ಸಿ? ಮನೆಗೆ ಹೋಗಿಲ್ಲ. ನಾವ್ಕಂದ್ರೆ ಅಲ್ಲಿ BLA 1 ಅವ್ರದ್ದು ಇದಾಗತ್ತೆ, ನೀವು ಮನೆಗೆ ಹೋಗಿನೇ ಕೊಡ್ಬೇಕಾಗಿದಂತ ನಾವು ಇನ್ಸ್ಟ್ರಕ್ಟ್ ಮಾಡಿ ಅಫಿಷಿಯಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅದಲ್ಲಿ ಅಫಿಷಿಯಲ್ ಇಲ್ಲಿ ಏನ ಬರ್ತಂದ್ರೆ ಈ ಡೆಡ್ ಆಗಿರುವಂತದ್ದು, ಪರ್ಮನೆಂಟ್ ಶಿಫ್ಟ್ ಆಗಿರುವಂತದ್ದು, ಅದಕ್ಕಿನ್ನ ಅವಕಾಶ ಇದೆ. ಈ ಇದು ಡ್ರಾಫ್ಟ್ ರೋಲ್ ಬಂದಾದ್ಮೇಲೆ ಇನ್ಕ್ಲೂಡ್ ಮಾಡುವಂತ ಅವಕಾಶ ಇದೆ. ನಾವು ಕೇಳುವಂತದ್ದು ಏನಂದ್ರೆ ಇರುವಂತ ಇದ್ರಲ್ಲಿ ಪ್ರತಿಯೊಬ್ಬ ನಾಯಕ ಸರ್, ಇವಾಗ ನಾವು ಒಂದು ಮನೆ ಶಿಫ್ಟ್ ಆದಾಗ ನಾವು ಒಂದು ನಾಗರಿಕರ ಜವಾಬ್ದಾರಿ ಇರುತ್ತೆ. ಒಂದು ಮನೆ ಶಿಫ್ಟ್ ಆದಾಗ ನಾವು ಬಂದು ಗ್ಯಾಸ್ ಬಿಲ್ ಚೇಂಜ್ ಚೇಂಜ್ ಮಾಡ್ಕೊಳ್ಳಲ್ವ ಸರ್ ಅಲ್ಲಿ? ಫಸ್ಟ್ ಅದು ಮಾಡ್ಕೊಂಡ್ವಿ. ಅದೇ ರೀತಿಗೆ ಒಬ್ಬ ನಾಗರಿಕರ ಜವಾಬ್ದಾರಿನೂ ಆಗಿರುತ್ತೆ. ವೋಟರ್ ID ಅವ್ರದ್ದು ಅಕ್ಕಿರ್ಬೇಕಾದಾಗ ಅದನ್ನು ಶಿಫ್ಟ್ ಮಾಡ್ಕೊಳ್ಳುವಂತ ಇದಿರುತ್ತೆ. ಹಲವಾರು ಜನ ಮಾಡ್ಕೊಳ್ಳಲ್ಲ. ಇವಾಗ ಅದು ಇವಾಗ SIR ಬರ್ಬೇಕಾದಾಗ ಆಗ್ಬೋದು, ಗ್ಯಾರಂಟಿ ಕೊಡಲ್ಲ, ಲಾಭ ಏನು ಅಂತ ನೋಡ್ತಾರೆ ಸರ್. ಅದಕ್ಕೆ DK ಶಿವಕುಮಾರ್ ಅವರು ನೀವು ಎಲೆಕ್ಟ್ರೋಲ್ ಅಲ್ಲಿ ನಿಮ್ಮ ಹೆಸರು ಕೈ ಬಿಟ್ಟು ಹೋಗ್ಬಿಟ್ರೆ ನಾವು ಗ್ಯಾರಂಟಿ ಕೊಡಲ್ಲ ಸರ್. ಇದು SIR ಪ್ರೋಸೆಸ್ ಬಂದಿಲ್ಲ ಅಂದ್ರೆ, ಇಲ್ಲ ಇವ್ರೇನೋ ಗ್ಯಾರಂಟಿ ಅದೆಲ್ಲ ಹೇಳಿಲ್ಲ ಅಂದ್ರೆ ಇನ್ನ ಅದಕ್ಕೆ ನಿರಾಸಕ್ತಿನೇ ತೋರಿಸ್ತಾ ಇದ್ದಂತದ್ದು. ನಿರಾಸಕ್ತಿ ನಾನು ಹೇಳ್ತಾರೆ ನಾಗರಿಕರದ್ದು ಕೂಡ ಜವಾಬ್ದಾರಿ ಆಗುತ್ತೆ. ನಮ್ಮ ಓಟು ನಮ್ಗೆ ಇರುವಂತ ಸರ್ಕಾರ ಬರಕ್ಕಾಗ್ಲಿ ಬೀಳ್ಸಕ್ಕಾಗ್ಲಿ ಏನೇ ಒಂದು ಇದಕ್ಕಾಗ್ಲಿ ಇರುವಂತದ್ದು ಒಂದು ಹಕ್ಕು. ಅದನ್ನ ನಾವು ಸದುಪಯೋಗ ಪಡಿಸ್ಕೊಬೇಕು. ಅದು ನಾವು ಸುರಕ್ಷಿತವಾಗಿ ಎಲ್ಲಿರುತ್ತೆ ನಮ್ದೇನೈತೆ ಕಾಲಕ್ಕೆ ನೋಡ್ಕೋಬೇಕಾಗಿರುವಂತದ್ದು ಇದೆ ಇದರಲ್ಲಿ. ಈಗ ಕೆಲವರು ಎಂದರೆ ನಿರಾಸಕ್ತಿ ಸರ್, ಅವ್ರಿಗೆ ಬರಲ್ವಾ, ಶಿಫ್ಟ್ ಆಗಿದ್ಯಾ, ಮತ್ತೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ನಿರಾಸಕ್ತಿ ಇದ್ ಮಾಡ್ತಾ ಇದ್ದಾರೆ. ನಾನ್ ಜನರಲ್ ಕೇಳ್ಕೊಳ್ಳೋದೇನು ಅಂತಂದ್ರೆ ಈ ಒಂದು ಪ್ರೋಸೆಸ್ ನಲ್ಲಿ ದಯವಿಟ್ಟು ಇನ್ನ ಕಾಲಾವಕಾಶ ಇದೆ, ಇನ್ನ ಸಮಯ ಇದೆ. ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಪ್ರತಿಯೊಬ್ಬರು ಇದರಲ್ಲಿ ಈ ಸಿಸ್ಟಮ್ ನಲ್ಲಿ ಭಾಗಿಯಾಗಬೇಕು, ಜೊತೆ ಬರಬೇಕು. ಸರ್ಕಾರಗಳ ಪ್ಲಸ್ ಆರ್ ಮೈನಸ್ ಅದು ಯಾವುದೇ ಪಕ್ಷದ ಆಗಿರ್ಬೋದು, ನಿರ್ಣಾಯಕ ಜನರು ಈ ಪ್ರೋಸೆಸ್ ನಲ್ಲಿ ಯಾವಾಗ್ಲೂ ಇರಲೇಬೇಕಾಗುತ್ತೆ ಸರ್. ಅಲ್ಲಿ ಅವ್ರ ಜವಾಬ್ದಾರಿ ಆಗುತ್ತೆ. ಬಸವರಾಜ್ ಸರ್, ಈಗ ಇದರ ರಾಜಕೀಯವಾಗಿ ಯಾವ ರೀತಿಗೆ ನೋಡ್ಲಾಗ್ತಾ ಇದೆ ಅಂತ, ಇದು ಯಾರಿಗೆ ಲಾಭ ಆಗ್ಬೋದು ಮುಂದಿನ ಚುನಾವಣೆಯಲ್ಲಿ? ಡೈರೆಕ್ಟ್ ಕ್ವಶನ್ ಸರ್. ನನಗೆ ಒಂದು ಅಂಕಿ ಸಂಖ್ಯೆ ನಿನ್ನೆ ನೋಡಿ ಯಾರಿಗೆ ಲಾಭ ಆಗ್ತಾ ಇದೆ ಅನ್ನೋದು ನಾವು ಈಗ ವಿಮರ್ಶೆ ಮಾಡಬೇಕಾಗಿದೆ. ನಿಮಗೆ 2 ನಿಮಿಷ ಕೊಟ್ಟರೆ ಅಂಕಿ ಸಂಖ್ಯೆ ಹೇಳ್ಬಿಡು. ಕಳೆದ 24ರ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ನಾರ್ತ್ ಅಲ್ಲಿ 37,15,000 ಜನ ವೋಟರ್ಸ್ ಇದ್ರು. ವೋಟಿಂಗ್ ಆಗಿದ್ದು 17,56,000. ಓಕೆ, ಒಪ್ಕೊಳ್ಳೋಣ. ಬೆಂಗಳೂರು ಸೆಂಟ್ರಲ್ 24,34,000 ಇದ್ರು, 13,18,000 ವೋಟಿಂಗ್ ಆಯ್ತು. ಬೆಂಗಳೂರು ಸೌತ್ ಅಲ್ಲಿ 23,41,000 ವೋಟರ್ ಇದ್ರು, 12,50,000 ಅರ್ಧ ಪರ್ಸೆಂಟ್ ಇದು ಹೆಂಗೋ ಒಂದು ಆಯ್ತು ಅಂತ ಅನ್ಕೊಳ್ಳೋಣ. ಈಗ 2026ರಲ್ಲಿ ಏನು ವೋಟರ್ ಲಿಸ್ಟ್ ಮಾಡ್ಕೊಂಡು ಇವರು SIR ಹೋಗ್ತಾ ಇದ್ದಾರೆ, ಅದ್ರ ಪ್ರಕಾರ ಬೆಂಗಳೂರು ನಾರ್ತ್ ಅಲ್ಲಿ 33 ಲಕ್ಷ ವೋಟರ್ ಇದ್ದಾರೆ, ಬೆಂಗಳೂರು ಸೆಂಟ್ರಲ್ ಅಲ್ಲಿ 24,95,000 ವೋಟರ್ ಇದ್ದಾರೆ, ಸೌತ್ ಅಲ್ಲಿ 23,82,000 ವೋಟರ್ ಇದ್ದಾರೆ. ಈಗ ಬರುತ್ತೆ ಇಂಟ್ರೆಸ್ಟಿಂಗ್ ಪಾರ್ಟ್. ಇವ್ರು ಹೇಳ್ತಾ ಇದ್ದಾರೆ SIR ಈಗ ಪ್ರೊಸೆಸ್ ಮುಗಿದ್ಮೇಲೆ ಬೆಂಗಳೂರಲ್ಲಿ ಜೆನ್ವಿನ್ ವೋಟರ್ ಇರೋದು 17,70,000 ಮಾತ್ರ ಅಂತ. ಯಾವುದು? ಬೆಂಗಳೂರು ನಾರ್ತ್ ಅಲ್ಲಿ. ಬೆಂಗಳೂರು ಸೆಂಟ್ರಲ್ ಅಲ್ಲಿ 13,06,000 ವೋಟರ್ಗಳು ಜೆನ್ವಿನ್ ಇರೋದು ಮಾತ್ರ ಅಂತ. ಹಂಗಂದ್ರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ 13,18,000 ವೋಟಿಂಗ್ ಹೆಂಗಾಯ್ತು? ಬೆಂಗಳೂರು ಸೌತ್ ಅಲ್ಲಿ 11,58,000 ಮಾತ್ರ ಜೆನ್ವಿನ್ ವೋಟರ್ ಇದ್ದಾರೆ ಅಂತಾರೆ. ಹಂಗಂದ್ರೆ 12,50,000 ವೋಟಿಂಗ್ ಹೆಂಗಾಯ್ತು? ಬೆಂಗಳೂರಲ್ಲಿ ಅಲ್ಲಿ 50% ವೋಟಿಂಗ್ ಆಗಲೇ ಇಲ್ವಲ್ಲ, 120% ವೋಟಿಂಗ್ ಆಗ್ತಾ ಇದೆ. ಈ 20% ಜನ ಎಲ್ಲಿಂದ ಬಂದ್ರು? ಅದರಿಂದ ಯಾರಿಗೆ ಬೆನಿಫಿಟ್ ಆಯ್ತು? ಅದನ್ನ ಮುಚ್ಕೊಳ್ಳಕ್ಕೆ ಈ ಬ್ಲೋಟೆಡ್ ನಂಬರ್ಸ್ ನೀವು ಬೆಂಗಳೂರಲ್ಲಿ ಫ್ಲೋಟ್ ಮಾಡ್ತಾ ಇದ್ರೆ ಇಷ್ಟು ದಿವಸ 1 ಕೋಟಿ ವೋಟರ್ಸ್ ಅಂದ್ರೆ 2 ಕೋಟಿ ವೋಟರ್ ಇದ್ದದನ್ನ ಈಗ 1 ಕೋಟಿ ವೋಟರ್ 1 ಕೋಟಿ ವೋಟರ್ ಬೆಂಗಳೂರಲ್ಲಿ ಇದ್ರು ಅಂತ ಅಂದ್ರು ಲಾಸ್ಟ್ ಸಂಖ್ಯೆ ಪ್ರಕಾರ. ಇವಾಗ ನೀವು ಹೇಳ್ತಾ ಇದ್ರೆ ಇಲ್ಲ ಬರೀ 50 ಲಕ್ಷ ಜನ ಇದ್ದಾರೆ ಅಂತ. ಹಂಗಂದ್ರೆ ಇವೆಲ್ಲ ಓಟ್ ಎಲ್ಲಿಂದ ಬಂದು? ಅವ್ರು ಬೆಂಗಳೂರಲ್ಲೇ ಇರಲಿಲ್ಲ ಅಂದ್ರೆ ಅವರು ಲೋಕಸಭೆಯಲ್ಲಿ ಆಗಿರೋ ವೋಟಿಂಗ್ಗೆ ಯಾರು ಹೊಣೆ? ಅಲ್ಲಿ ಮೋಸ ಆಯ್ತಾ? ಈಗ ಓಟ್ ಚೋರಿ ಆಯಿತು, ಇನ್ನೊಂದಾಯ್ತು, ಮತ್ತೊಂದು, ಅದಕ್ಕೆ ನೀವು ಹೆಸರು ಏನಾದರೂ ಕೊಡಿ, ಆಗಿದಂತೂ ನಿಜ ಅಲ್ವಾ? ನೀವೇ ಹೇಳ್ತಾ ಇದ್ದೀರಾ ನಿಮ್ಮ ಅಂಕಿ ಸಂಖ್ಯೆಗಳು. ಹಂಗಂದ್ರೆ ಚುನಾವಣೆ ಇಲ್ಲಿ ಏನು ಒಂದು ಮಷಿನರಿ ಇದೆ
ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಇಲ್ಲಿ ನೀವು ಗೋಲ್ಮಾಲ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಅಂಕಿ- ಇದ್ರದ್ದು ಇನ್ನೊಂದು ಪ್ರಮಾಣ ಯೋಚನೆ ಮಾಡಿ. ಈಗ ಚುನಾವಣೆ ಒಂದು ಹೊರೆ ಅಂತಾರೆ. ನೀವು 1 ಕೋಟಿ ವೋಟರ್ ಕೇಟರ್ ಮಾಡೋದಕ್ಕೂ 50 ಲಕ್ಷ ವೋಟರ್ ಕೇಟರ್ ಮಾಡೋದಕ್ಕೂ ಕಾಸ್ಟ್ ಡಿಫ್ರೆನ್ಸ್ ಎಷ್ಟಿದೆ ಸರ್? ಅಟ್ಲೀಸ್ಟ್ 50% to 100% ಜಾಸ್ತಿ ಆಯ್ತಾ? ನೀವು ತೋರಿಸ್ಬೇಕಾದ್ರೆ ಇಷ್ಟು ದೊಡ್ಡ ತೋರಿಸಿದ್ಮೇಲೆ ಅಷ್ಟೊಂದು ಖರ್ಚು ಹಾಕ್ತೀರಾ? ಬಟ್ ನಿಮ್ಮ ಹತ್ರ ಆಕ್ಚುಲಿ ನೀವು ಮಾಡಬೇಕಾಗಿರೋದು ಎಷ್ಟು ಜನರಿಗೆ? ಈಗ ಕಾಂಗ್ರೆಸ್ನವರು ನಾವು ಸ್ಕೀಮ್ ಕೊಡ್ತೀವಿ, ಒಂದು 6 ಕರ್ನಾಟಕದಲ್ಲಿ 12 ಕೋಟಿ ಜನ ಇದ್ದಾರೆ ಅಂತ ಅಂದ್ರೆ ಆ ಸ್ಕೀಮ್ ಕಾಸ್ಟ್ 100 ಕೋಟಿ ಆಗುತ್ತೆ. ಕರ್ನಾಟಕದಲ್ಲಿ ಇಲ್ಲ 6 ಕೋಟಿ ಜನ ಇದ್ದಾರೆ ಅಂತ ಅಂದ್ರೆ ಅದೇ ಸ್ಕೀಮ್ ಕಾಸ್ಟ್ 50 ಕೋಟಿಗೆ ಆಗುತ್ತೆ. ಇಲ್ಲ ನಾನು 12 ಕೋಟಿ ಇದ್ದಾರೆ ಅಂತ ಹೇಳಿ 100 ಕೋಟಿ ಖರ್ಚು ಮಾಡಿ ನೀವು ಜೇಬಲ್ಲಿ ಇಟ್ಕೊಂಡ್ರೆ, ಅಥವಾ 100 ಕೋಟಿ ಖರ್ಚು ಮಾಡಿದೀನಿ ಅಂತ ಹೇಳ್ಬಿಟ್ಟು ನಿಮ್ಮವ್ರಿಗೆ ಅದನ್ನ ಹಂಚ್ಕೊಂಡ್ರೆ ಇಲ್ಲಿ ಅವ್ಯವಹಾರ ನಡೆದಂಗೆ ತಾನೆ. ರೈಟ್, ಓಕೆ, ಫೈನ್. ಸೊ ಈ ಅವ್ಯವಹಾರಕ್ಕೆ ಬಿಜೆಪಿ ಅವರಾಗ್ಲಿ, ಬಿಕಾಸ್ ಇವನ್ ಕಾಂಗ್ರೆಸ್ನವರು ಇದರಲ್ಲಿ ಇನ್ವಾಲ್ವ್ಡ್ ಆಸ್ ಅ ಗವರ್ಮೆಂಟ್. ಅವ್ರು ಹೇಳಿದ್ರು ಸರ್ಕಾರದ್ದು ಹೊಣೆ ಇದೆ, ಹಂಗಂದ್ರೆ ಆ ಟೈಮಲ್ಲಿ ಸರ್ಕಾರ ಇವ್ರದೇ ಇತ್ತು. ಆ ಅಫಿಷಿಯಲ್ಗಳು ಏನ್ ಈ ತಪ್ಪು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಬಿಜೆಪಿ ಅವ್ರ ತಾನೇ ಹೊಣೆ. ಈ 2 ವರ್ಷದಿಂದ ಕಾಂಗ್ರೆಸ್ ಇದೆ, ನಡೆದಂತ ಚುನಾವಣೆ ಕಾಂಗ್ರೆಸ್ನವ್ರ ತಾನೇ ಇದು ಹೊಣೆ. ಇವ್ರಿಗೆ ಆ ಮೋಸಗಳು ಏನ್ ನಡೆಯಕ್ ಬಿಟ್ಟಿದಾರಲ್ಲ, ಮಲ್ಟಿಪಲ್ ಎಂಟ್ರೀಸ್, ಎಲೆಕ್ಷನ್ ಕಮಿಷನ್ ಆಗ್ಲಿ, ಮಲ್ಟಿಪಲ್ ಎಂಟ್ರೀಸ್, ಒಂದು ಕ್ಲಾಸಿಕ್ ಬಿಜೆಪಿ ಅವರಾಗ್ಲಿ, ಇದನ್ನ ಹೇಗೆ ನೀವು ಜನರಿಗೆ ಉತ್ತರ ಕೊಡ್ತೀರಿ ಇವತ್ತು? ಕ್ಲಾಸಿಕ್ ಎಕ್ಸಾಂಪಲ್ ಮಲ್ಟಿಪಲ್ ಎಂಟ್ರೀಸ್ ಬೆಂಗಳೂರಲ್ಲಿ ಇರುವಂತವ್ರದ್ದು ಆಗಿರುವಂತದ್ದು. ತಾವು ಬೆಂಗಳೂರು ವಾಸಿಗಳಾಗಿನೂ ಇಲ್ಲೂ ವೋಟರ್ಸ್ ಆಗಿರ್ತಾರೆ, ಅವರವರ ಜಿಲ್ಲೆಗಳಲ್ಲೂ ವೋಟರ್ಸ್ ಆಗಿರುವಂತದ್ದು. ಇದು 2024 ಹೇಳ್ತಾ ಇರುವಂತದ್ದು. ಸರ್, ಸ್ವಾಮಿ ಇಲ್ಲ ಅಂತ ಅಂದ್ರಲ್ಲ ಸರ್, ಒಂದ್ ನಿಮಿಷ ಸರ್, ಅದನ್ನೇ ತಾನೇ ಕಾಂಗ್ರೆಸ್ ಈ ತರ ಡುಪ್ಲಿಕೇಟ್ ಆಗಿದೆ ಅಂತ ಬಂದಾಗ ಎಲೆಕ್ಷನ್ ಕಮಿಷನ್ ಅವ್ರ ಜೊತೆ ನೀವು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ನೀವು ಯಾವ ವೋಟರ್ನ ನೀವು ಉಳಿಸ್ಕೊಂತೀರಾ, ಇಲ್ಲಿ ಬೆಂಗಳೂರಲ್ಲಿ ಉಳಿಸ್ಕೊಂತೀರಾ, ತಮ್ಮ ಜಿಲ್ಲೆಗಳು ಉಳಿಸ್ಕೊಂತೀರಾ ಅಂದಾಗ ಅವ್ರು ಜಿಲ್ಲೆಗಳಲ್ಲಿ ಉಳಿಸ್ಕೊಂಡಿದ್ದಾರೆ. ಇದು ಶಿಫ್ಟ್ ಇದಾಗಿರುವಂತದ್ದು. ಇವ್ರಿಗೆ ಅದು ಅರ್ಥನೇ ಆಗ್ತಿಲ್ಲ ಅಂದ್ರೆ ಯಾವ ರೀತಿ ಸರ್? ಅದು ಸಿಂಪಲ್ ಮಾತನಾಡಿಸ್. ಮಲ್ಟಿಪಲ್ ಎಂಟ್ರೀಸ್ ಎಕ್ಸರ್ಸೈಸ್ ಮಾಡಿ ಅದಾದ್ಮೇಲೆ ಅವ್ರ ರಾಜ್ಯಕ್ಕೆ ಮಲ್ಟಿಪಲ್ ಎಂಟ್ರೀಸ್ ನ ಶುದ್ಧೀಕರಣದೇ SIR. ಮಾದೇವಪುರ ಅಂತ ಶುದ್ಧೀಕರಣನೇ SIR. ಚುನಾವಣೆಯಲ್ಲಿ ನೀವು ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ, ಈಗ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ಅದು ಮಲ್ಟಿಪಲ್ ಎಂಟ್ರೀಸ್, ಮಲ್ಟಿಪಲ್ ಎಂಟ್ರೀಸ್ ಇಲ್ಲ ಅಂತಂದ್ರಲ್ಲ ಸ್ವಾಮಿ, ಇಲ್ಲ ಹಾಗಾದ್ರೆ ಸರ್ ಈಗ ಒಂದು ಕರ್ನಾಟಕದಲ್ಲಿ ಮಲ್ಟಿಪಲ್ ತಮಿಳುನಾಡಲ್ಲಿ SIR ಪ್ರೋಸೆಸ್ ಬ್ಯೂಟಿಫುಲ್ ಆಗಾಯ್ತು, ಕೇರಳದಲ್ಲಿ SIR ಪ್ರೋಸೆಸ್ ಬ್ಯೂಟಿಫುಲ್ ಆಗಾಯ್ತು, ಬೆಂಗಾಲ್ ಬಿಹಾರಲ್ಲಿ ಮಾತ್ರ ಆಗಿಲ್ಲ. ವಾಟ್ ದ ಕ್ರೈಟೀರಿಯಾ? ಅಲ್ಲಿ ಬಂದಿದ್ದ ಅಲ್ಲಿ ಲಾಭಾರ್ಥಿಗಳು ಯಾರು? ಒಂದು ಕಡೆ ಕಾಂಗ್ರೆಸ್, ಒಂದು TVK ಮತ್ತೆ ಕಾಂಗ್ರೆಸ್. ದಟ್ ವಾಸ್ ಫೈನ್, ನೋ ಕ್ವೆಶ್ಚನ್ಸ್ ಆಸ್ ಆನ್ ಅಲ್ಲಿ ಬಿಜೆಪಿ ಕೆಲಸ ಇಲ್ಲ. ಓಕೆ, ತಮಿಳುನಾಡಲ್ಲ